ಸೀತಾರಾಮಾಂಜನೇಯ ದೇವಾಲಯದಲ್ಲಿ ಸೀತಾ ಕಲ್ಯಾಣ ಶತಮಾನೋತ್ಸವ ವೈಭವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನ 30 ದಿನಗಳವರೆಗೆ ಆಯೋಜನೆ ಮಾಡಿದ್ದು 30 ದಿನಗಳ ಅಮೋಘ ಧಾರ್ಮಿಕ ಕಾರ್ಯಕ್ರಮ ನಡೆಯಲಿದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ಯಾವ ಕಾರ್ಯಕ್ರಮ ನಡೆಯುತ್ತೆ ಮಾನ್ಯ ದಿನ ತಮ್ಮ ಪೇಪರ್ನಲ್ಲಿ ಕಾರ್ಯಕ್ರಮ ನಡೆದಿದ್ದ ಸುದ್ದಿ ಹಾಗೂ ಮತ್ತೆ ಮಾನ್ಯ ದಿನ ನಡೆಯುವಂಥ ಕಾರ್ಯಕ್ರಮದ ಸುದ್ದಿಯನ್ನು ಕೂಡ ವಿಶೇಷವಾಗಿ ನೀವು ತಿಳಿಸಿದರೆ ಎಲ್ಲ ಭಕ್ತರಿಗೆ ಅನುಕೂಲ ಆಗುತ್ತೆ. ದಯಮಾಡಿ ನೀವು ಸಹಕಾರ ನೀಡಬೇಕು. ಇದು ಶಿವಮೊಗ್ಗದಲ್ಲಿ ಭಾಳ ಪುರಾತನವಾದ ಮತ್ತು ಭಾಳ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನವಾಗಿರೋದ್ರಿಂದ ನಿಮಗೆಲ್ಲರ ಸಹಕಾರ ಭಾಳ ಮುಖ್ಯವಾಗುತ್ತೆ. ಅದನ್ನು ನಡೆಸ್ಕೊಡ್ಬೇಕು ಅಂತ ಹೇಳಿ ದೇವಾಲಯದ ಪರವಾಗಿ ಎಲ್ಲ ಭಗವದ್ ಭಕ್ತರ ಪರವಾಗಿ ಪತ್ರಿಕಾ ಬಂಧುಗಳಲ್ಲಿ ನಾನು ವಿಶೇಷವಾದಂಥ ಮನವಿಯನ್ನು ಮಾಡಿ ತಮ್ಮ ಸಹಕಾರವನ್ನು ಕೋರ್ತಾ ಇದ್ದೆ. ಜೊತೆಯಲ್ಲಿ ನಡೆದಿದೆ 5ನೇ ತಾರೀಕು 1ನೇ ತಿಂಗಳು 2026 ಇಸ್ವಿಯಲ್ಲಿ 13 ಕುಂಡಗಳಲ್ಲಿ ಒಂದು ಹೋಮ ಒಂದೇ ಜಾಗದಲ್ಲಿ 13 ಕುಂಡ ಮಾಡುತ್ತೆ. ಆ 13 ಕುಂಡದಲ್ಲಿ ರಾಮತಾರಕ ಹೋಮವನ್ನು ಅವತ್ತಿನ ದಿವಸ ಮಾಡುತ್ತೆ. ಹಾಗಾಗಿ ಆ ರಾಮತಾರಕ ಹೋಮವನ್ನು 108 ಜೊತೆಯಲ್ಲಿ 108 ಕಳಶವನ್ನು ಇಟ್ಟು ರಾಮದೇವರಿಗೆ ಅಭಿಷೇಕನೂ ಆಗುತ್ತೆ. 108 ಕಳಶ ಅಭಿಷೇಕ ಆಗುತ್ತೆ ಮತ್ತು 13 ಕುಂಡದಲ್ಲಿ ರಾಮತಾರಕ ಹೋಮ ನಡೆಯುತ್ತೆ. ಅದು ಭಾಳ ವಿಶೇಷವಾಗಿ ನಡೆದು ಆಮೇಲೆ ರಾಮರಿಗೆ ಪಟ್ಟಾಭಿಷೇಕನೂ ಅವತ್ತು ದಿವಸ ನಡೆಯುತ್ತೆ. ಕಿರೀಟವನ್ನು ಬಂಗಾರದ ಕಿರೀಟವನ್ನು ಇದು ಮಾಡಿ ಅದಕ್ಕೆ ದೇವರು ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅದು ವ್ಯವಸ್ಥೆ ಮಾಡ್ಕೊಂಡಿದೆ. ಅದೆಲ್ಲ ವ್ಯವಸ್ಥೆಗಳು ಕಿರೀಟಧಾರಣೆ ಆಗುತ್ತೆ. ಸಂಜೆ ಉತ್ಸವ ಇರುತ್ತೆ. ಆ ದಿವಸ ಭಾಳ ವಿಶೇಷವಾಗಿ ಶ್ರೀ ಯದುಗಿರಿ ಯತಿರಾಜ ಮಹಾಸ್ವಾಮಿಗಳು ಜಿಯರ್ ಅವರು ಇಲ್ಲಿಗೆ ಅವತ್ತು ದಿವಸ ಆಗಮಿಸ್ತಾ ಇದ್ದಾರೆ. ಅದು ಭಾಳ ವಿಶೇಷವಾಗಿ ಅವರು ಆಹ್ವಾನ ಕೊಟ್ಟಾಗ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಬಂದು ಅವತ್ತು ದಿವಸ ನಡೆಸ್ಕೊಡ್ತಾ ಇದ್ದಾರೆ. ಅವತ್ತು ದಿವಸ ಅದು ನಮಗೆ ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀವಿ. ನಮ್ಮ ಈ ಕುಟುಂಬದೆಲ್ಲ ಮಾಡ್ತಾ ಇರೋದಕ್ಕೆ ಅದು ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀವಿ. ಹಾಗೆ ಭಾಳ ವಿಶೇಷವಾಗಿ ಅವತ್ತಿನ ದಿವಸ ನಡೆಯುತ್ತೆ. ಹಾಗಾಗಿ 4 ವೇದದಲ್ಲಿ ಪಾರಾಯಣ ನಡೀತಾ ಇದೆ. ಹಾಗಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಈ ಇದ್ರದ್ದು